ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ CET ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗಮನಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಕರ್ನಾಟಕ CET ಪರೀಕ್ಷೆಗೆ 12ನೇ ತರಗತಿಯಲ್ಲಿ ಎಕ್ಸಾಮನ್ನು ಬರಿತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕಳೆದ ವರ್ಷದಲ್ಲಿ ಯಾರ್ಯಾರು 12ನೇ ತರಗತಿ ಪಾಸ್ ಆಗಿದ್ದಾರ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟನ್ನು ಬಂದಿರುತ್ತೆ. ಅದೇನು ಅಪ್ಡೇಟ್ ಅಂತಂದರೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅದೇನು ಅಂತ ನೋಡಬೇಕಾದ್ರೆ CET 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಅವಕಾಶವನ್ನು ಕೊಡಲಾಗಿದೆ. ಅರ್ಜಿ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಒಂದು 27 ಫೆಬ್ರವರಿ 2026 ಕೊನೆಯ ದಿನಾಂಕವಾಗಿತ್ತು. ಆದರೆ ಅದಕ್ಕೆ ತುಂಬ ವಿದ್ಯಾರ್ಥಿಗಳ ಈ ಒಂದು ಅರ್ಜಿ ಸಲ್ಲಿಕೆ ಮಾಡೋಕ್ಕೋಸ್ಕರ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನೇನು ಆಗಿದೆ, ಅದಕ್ಕೆ ಅರ್ಜಿಯನ್ನು ಕರೆಕ್ಷನ್ ಮಾಡೋಕ್ಕೋಸ್ಕರ ನಿಮಗೆ ಪ್ರತಿ ವರ್ಷದಂತೆ ಕರೆಕ್ಷನ್ ವಿಂಡೋ ಬಿಡಲಾಗ್ತಿತ್ತು. ಆದರೆ ಈ ವರ್ಷ ಏನು ಮಾಡಿದ್ದಾರೆ, ಪ್ರತಿ ವರ್ಷದಂತೆ ಕಳೆದ ವರ್ಷ ಹಾಗೂ ಈ ವರ್ಷದಲ್ಲಿ CET ಕೊನೆಯ ದಿನಾಂಕವರೆಗೂ ಒಂದು ಕರೆಕ್ಷನ್ ಮಾಡುವಂಥ ಆಪ್ಷನ್ ಕೊಡಲಾಗಿತ್ತು. ಆದರೆ ಈ ವರ್ಷ ಏನು ಮಾಡಿದ್ದಾರೆ, ಕರೆಕ್ಷನ್ ಮಾಡೋಕ್ಕೋಸ್ಕರ 30 ಮಾರ್ಚ್ 2026 ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನೇನೋ ಇದನ್ನು ನೋಡೋಣ. CET 2026ಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿಯನ್ನು ನೀಡಲಾಗಿದ್ದು, ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಲು ಈ ಒಂದು ಅವಕಾಶವನ್ನು ಕೊಡಲಾಗಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅಭ್ಯರ್ಥಿ ಅರ್ಜಿಗಳನ್ನು ಮಾಹಿತಿಗಳು ಸರ್ವರ್ನಲ್ಲಿ ಸೇವ್ ಆಗುತ್ತದೆ ಎಂಬುದನ್ನು ಗಮನಿಸಿ. CET 2026ಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಆದರೆ CET 2026ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಆದರೆ ಆಲ್ರೆಡಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೂ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಎಡಿಟಿಂಗ್ ಮಾಡುವಂಥ ಆಪ್ಷನ್ ಇರುತ್ತೆ. ಅದರ ಹೊರತುಪಡಿಸಿ ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಬೇರೆ ಸಲ್ಲಿಸ್ತೀವಿ ಅಂತಂದರೆ ಯಾವುದೇ ರೀತಿಯಾಗಿ ನಿಮಗೆ ಆಪ್ಷನ್ ಇರೋದಿಲ್ಲ. ಸೊ ಆದ್ದರಿಂದ ಅಭ್ಯರ್ಥಿಗಳು ಸರಿಯಾದ ಮಾಹಿತಿಯನ್ನು 30 ಮಾರ್ಚ್ 2026 ಒಳಗಾಗಿ ನೀಡುವ ಕುರಿತು ತಮ್ಮ ಪೋಷಕರೊಡನೆ ಸಮಾಲೋಚಿಸಿ ಕ್ರಮ ವಹಿಸಬಹುದೆಂದು ಈ ಮೂಲಕ ತಿಳಿಸಿದೆ. ಅಂದರೆ ಏನಾದರೂ ಮಿಸ್ಟೇಕ್ಸ್ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರೊಡೆಗೆ ನೀವೇನು ಮಾಡಬಹುದು, ಆ ಒಂದು ಅಪ್ಲಿಕೇಶನ್ನು ಕರೆಕ್ಟಾಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಆ ಒಂದು ಮಿಸ್ಟೇಕ್ಸನ್ನು ಸರಿಪಡಿಸಿಕೊಳ್ಳೋಸ್ಕರ 30 ಮಾರ್ಚ್ 2026 ಒಳಗಾಗಿ ನೀವೊಂದು ಕರೆಕ್ಷನ್ ಮಾಡುವಂಥ ಆಪ್ಷನ್ನು ಕೊಡಲಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಅಪ್ಡೇಟನ್ನು ಬಂದಿದೆ. ಅದು ಯಾರಿಗೆ ಅಂತಂದರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಂದು ಗಮನಕ್ಕೆ ಅವರಿಗೋಸ್ಕರ ಒಂದು ಮಹತ್ವದ ಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಅದೇನಂತಂದರೆ ಒಳ ಮೀಸಲಾತಿ ವಿವರ ಇರುವ ಆಡಿ ಸಂಖ್ಯೆಯನ್ನು 30 ಮಾರ್ಚ್ 2026 ಒಳಗಾಗಿ ನಮೂದಿಸುವ ಕುರಿತು ಅಂತ ಒಂದು ಅಭ್ಯರ್ಥಿಗಳ ಗಮನಕ್ಕೆ ಹೊರಡಿಸಲಾಗಿದೆ. ಅದೇನಂತ ಕ್ಲಿಯರಾಗಿ ನೋಡೋಣ. CET 2026ಕ್ಕೆ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರ ಮುದ್ರಿತವಾಗಿರುವ ಪ್ರವರ್ಗ A, B, C ಅಂತ ಒಂದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಪಡೆದು ನಂತರ ಸದರಿ ಅರ್ಜಿದಾರರ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು CET 2026 ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ. ಮುಂಚೆ ಏನು ಮಾಡಿದ್ದಾರೆ, ಕೆಲವೊಬ್ಬ ವಿದ್ಯಾರ್ಥಿಗಳು ಏನೇನು ಮಾಡಿದ್ದಾರೆ ಇದರಲ್ಲಿ ನೋಡೋಣ. ಆದರೆ ಕೆಲವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ ಅಂದರೆ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿಲ್ಲದಿರುವ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು CET 2026 ಅರ್ಜಿಯಲ್ಲಿ ನಮೂದಿಸುತ್ತಿರುವ ಪ್ರಾಧಿಕಾರದ ಗಮನಕ್ಕೆ ಬಂದಿರುತ್ತೆ. ಅಂದರೆ ನಿಮ್ಮ ಪರಿಶಿಷ್ಟ ಜಾತಿ ಅಂದರೆ SC ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಹಳೆಯ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಅದೇ RD ನಂಬರನ್ನು ಮೆನ್ಷನ್ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಆದರೆ ಈಗಾಗಲೇ ನಿಮಗೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 3 ಡಿವೈಡಲ್ಲಿ ಮಾಡಿದ್ದಾರೆ. ಪ್ರವರ್ಗ A, B, C ಅಂತ ಆ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಬಹುದಾಗಿತ್ತು. ಆದರೆ ಯಾರ್ಯಾರು ಮಾಡಿಲ್ಲ ಅಂಥವರು ಏನು ಮಾಡಿದ್ದಾರೆ, ಆಪ್ಷನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ RD ಸಂಖ್ಯೆ ಇರುವ ಪ್ರವರ್ಗ A, B, C ಅಂದರೆ 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಆ ಸರ್ಟಿಫಿಕೇಟನ್ನು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳ ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಪಡೆದು ಅರ್ಜಿಯ ಪೋರ್ಟಲ್ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ RD ಸಂಖ್ಯೆಯನ್ನು ದಾಖಲಿಸಲು
ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲನ್ನು 30 ಮಾರ್ಚ್ 2026 ತೆರೆಯಲಾಗುವುದು. ಅಂದರೆ 30 ಮಾರ್ಚ್ 2026 ಒಳಗಾಗಿ ನೀವು ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಆದ ನಂತರ ಅದರಲ್ಲಿ ನಿಮಗೆ ಕ್ಯಾಟಗರಿ ABC ಅಂತ ಬಂದಿರುತ್ತೆ. ಆ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಆರ್ ಡಿ ನಂಬರ್ನು ಮತ್ತೊಮ್ಮೆ ಲಾಗಿನ್ ಆಗಬೇಕು. CET ಲಾಗಿನ್ ಆಗಿ ಅಲ್ಲಿ ಒಂದು ಆರ್ ಡಿ ನಂಬರ್ನ ಮೆನ್ಷನ್ ಮಾಡೋಗೋಸ್ಕರ ಒಂದು ಹೊಸದಾಗಿ ಅಪ್ಡೇಟನ್ನು ಕೊಡಲಾಗಿದೆ. ಆರ್ ಡಿ ಸಂಖ್ಯೆ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಅಂದರೆ ಯಾರು ಅಪ್ಡೇಟ್ ಮಾಡ್ತೀರಾ ಅಂಥವ್ರಿಗೆ ಮಾತ್ರ ಒಂದು CETಗೆ ಪರಿಗಣಿಸಲಾಗುತ್ತೆ. ಯಾರು ಮಾಡೋದಿಲ್ಲ ಅಂಥವ್ರಿಗೆ ಯಾವುದೇ ಕಾರಣಕ್ಕೆ ನಿಮಗೆ ಇಲ್ಲಿ ಹೊಸದಾಗಿ ಒಂದು ಅರ್ಜಿಯನ್ನು CET ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಅಂಥವ್ರಿಗೆ ಎಕ್ಸಾಮನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ಕಡ್ಡಾಯವಾಗಿ ಒಂದು ಆಪ್ಷನ್ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ಲರ ಫ್ರೆಂಡ್ಸ್ಗೆ ಎಲ್ಲ PUC ಯಾರು CET ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.